ಹಾಯ್ ಫ್ರೆಂಡ್ಸ್, ನಿಶಾ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ನೋಡ್ರಿ ನಾನು ಫಿಶ್ ಸಾರು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಐಟಮ್ಸನ್ನು ನೋಡ್ರಿ. ಇಲ್ಲಿ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆ ಹಾಕಿದ್ದೀನಿ. ಆಮೇಲೆ ಒಂದು ಫಿಶನ್ನು ಈ ಥರ ತೊಗೊಂಡಿದ್ದೀನಿ ನಾನು, ಕ್ಲೀನಾಗಿ ವಾಶ್ ಮಾಡಿರಿ. ಆಮೇಲೆ ಹಸಿ ತೆಂಗಿನಕಾಯಿ, ಒಂದೆರಡು ಟೊಮೆಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ ಒಂದೆರಡು ಸ್ಪೂನಷ್ಟು ಧನಿಯಾ ಕಾಳು, ಆಮೇಲೆ ಒಂದೆರಡು ಉಳ್ಳಾಗಡ್ಡಿ ತೊಗೊಂಡಿದ್ದೀನಿ ಹೆಚ್ಚಿಟ್ಕೊಂಡು, ಆಮೇಲೆ ಒಂದೆರಡು ಬೆಳ್ಳುಳ್ಳಿ ಮತ್ತು ಅಲ್ಲ, ಆಮೇಲೆ ಒಂದು ಸ್ವಲ್ಪ ಜೀರಿಗೆ, ಒಂದು ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ. ಇವಾಗ ಮಿಕ್ಸಿಗೆ ನಾವು ಹೆಚ್ಚಿಟ್ಕೊಂಡಂಥ ಒಂದೆರಡು ಉಳ್ಳಾಗಡ್ಡಿ, ಬೆಳ್ಳುಳ್ಳಿ, ಅಲ್ಲ ಮತ್ತು ಜೀರಿಗೆ, ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಆಮೇಲೆ ಟೊಮೆಟೊ ತೊಗೊಂಡು ಇದನ್ನು ನೈಸಾಗಿ ಗ್ರೈಂಡ್ ಮಾಡ್ಕೊಂಬರ್ರಿ. ಕಾಯಿನ ತುರಿದ್ಬಿಟ್ಟು ಹಾಕಿರಿ. ಚೆನ್ನಾಗಿ ನೈಸಾಗಿ ಪೇಸ್ಟ್ ಮಾಡ್ಕೊಂಡು ಬರೋಣ. ಇವಾಗ ಇದನ್ನು ತುರಿದ್ಬಿಟ್ಟು ಹಾಕ್ತೀನಿ ನಾನು. ಕಾಯಿ ತುರಿ ಹಾಕಿ ಈ ಥರ ನೋಡಿರಿ ನೈಸಾಗಿ ಪೇಸ್ಟ್ ಮಾಡ್ಕೊಂಬರೋಣ. ಅದು ತರಿಯಾಗಿದ್ದರೆ ಸಾರು ಚೆನ್ನಾಗಿ ಬರೋಲ್ಲ. ನೈಸಾಗಿ ಈ ಥರ ಗ್ರೈಂಡ್ ಮಾಡಬೇಕು. ಇವಾಗ ಕಡಾಯಿನ ಬಿಸಿ ಮಾಡಿ ಅದಕ್ಕೆ ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಒಗ್ಗರಣೆಗೆ. ಇಲ್ಲಿ ಉಳ್ಳಾಗಡ್ಡಿ ಮತ್ತು ಹೆಚ್ಕೊಂಡಂಥ ಒಂದೆರಡು ಹಸಿಮೆಣ್ಸಿನ್ಕಾಯಿ ಹೆಚ್ಕೊಂಡಿದ್ದೀನಿ ಒಗ್ಗರಣೆಗೆ ಅಂಥೇಳಿ. ಅದನ್ನು ಒಗ್ಗರಣೆ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಡ್ರಿ. ಫ್ರೈ ಆದಮೇಲೆ ಇವಾಗ ನೋಡಿರಿ ನಾವು ಗ್ರೈಂಡ್ ಮಾಡ್ಕೊಂಡಂಥ ಮಸಾಲೆನ ಎಣ್ಣೆಯಲ್ಲಿ ಹಾಕಿ ಹಸಿ ಸ್ಮೆಲ್ ಹೋಗೋವರೆಗೂ ಒಂದು 2-3 ನಿಮಿಷ ಅದನ್ನು ಫ್ರೈ ಮಾಡಿರಿ. ನೋಡಿರಿ, ಈ ಥರ ಮೇಲ್ಗಡೆ ಎಣ್ಣೆ ತೇಲ್ ಬಂದಿದೆಯಲ್ವ, ಹಂಗೆ ಬಂದರೆ ಮಸಾಲೆ ಫ್ರೈ ಆಗಿದೆ ಅಂತ ಅರ್ಥ. ಇವಾಗ ನೋಡಿರಿ ಇದಕ್ಕೆ ಒಂದು 3 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ ನಾನು. ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಿ, ಉಪ್ಪು ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ರಿ. ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿ ಇದು ಕೂಡ ಮಸಾಲೆ ಚೆನ್ನಾಗಿ ಕುದಿಬೇಕು. ನೋಡಿರಿ, ಈ ಥರ ಸರಿಯಾಗಿ ಮಸಾಲೆ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಇದಕ್ಕೆ ಹುಣಸೆ ಹಣ್ಣು ತೊಗೊಂಡಿದ್ವಲ್ಲ ಅದ್ರ ಪಲ್ಪನ್ನು ಹಾಕೋಣ. ನೀರಲ್ಲಿ ನೆನೆಸಿಟ್ಟಂಥ ಹುಣಸೆ ಹಣ್ಣು ಪಲ್ಪು. ಹುಳಿ ಹಾಕಿದ್ರೇ ಫಿಶ್ ಸಾರಿಗೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇವಾಗ ಇದು ಹುಳಿ ಕೂಡ ಚೆನ್ನಾಗಿ ಒಗ್ಗರಣೆಯಲ್ಲಿ ಕುದ್ದುಬಿಟ್ಟು ಅದರದ್ದು ಕೂಡ ಹಸಿ ಸ್ಮೆಲ್ ಹೋದರೆ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಸಾರು. ಇದನ್ನು 1-2 ನಿಮಿಷ ಚೆನ್ನಾಗಿ ಇದು ಕುದೀಲಿ ಬಿಟ್ಬಿಡ್ರಿ ಕುದಿಯೋಕ್ಕೆ. ಇವಾಗ ನೋಡಿರಿ ಸರಿಯಾಗಿ ಕುದ್ದ ಮೇಲೆ ಮಸಾಲೆ ರೆಡಿ ಆಗುತ್ತೆ. ನೋಡಿರಿ, ಕುದಿಯೋಕ್ಕೆ ಸ್ಟಾರ್ಟ್ ಆಯಿತು. ಇವಾಗ ಸ್ವಲ್ಪ ನಾನು 1 ಸ್ಪೂನಷ್ಟು ಗರಂ ಮಸಾಲೆನ ಹಾಕ್ತಾಯಿದ್ದೀನಿ. ಧನಿಯಾ ಕಾಳು ಮಿಕ್ಸರ್ಗೆ ಹಾಕ್ಕೊಂಡಿದ್ದೀವಲ್ಲ, ಹಾಗಾಗಿ ಧನಿಯಾ ಪುಡಿ ಹಾಕೋ ಅವಶ್ಯಕತೆ ಇರೋದಿಲ್ಲ. ಸ್ವಲ್ಪ ಗರಂ ಮಸಾಲೆ ಟೇಸ್ಟ್ಗೋಸ್ಕರ ಹಾಕ್ಬಿಟ್ರೆ ಚೆನ್ನಾಗಿ ಒಳ್ಳೆ ಟೇಸ್ಟ್ ಕೊಡುತ್ತೆ ಸಾರು. ಇವಾಗ ನೋಡಿರಿ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ, ಕುದ್ದಿದೆ. ಇವಾಗ ನಮಗೆ ಸಾರಿಗೆ ಬೇಕಾಗುವಷ್ಟು ನೀರನ್ನು ಆ್ಯಡ್ ಮಾಡಿಕೊಳ್ರಿ. ನಾನು ಜಾಸ್ತಿ ನೀರು ಹಾಕೋದಿಲ್ಲ, ಒಂದು ಅರ್ಧ ಗ್ಲಾಸ್ ಅಷ್ಟೇ ನೀರು ಹಾಕಿದ್ದೀನಿ ನಾನು ಕಡಿಮೆ ಪ್ರಮಾಣದಲ್ಲಿ ಮಾಡ್ತಾಯಿದ್ದೀನಿ, ಹಾಗಾಗಿ ಸ್ವಲ್ಪ ನೀರು ಹಾಕ್ತಿದ್ದೀನಿ. ತುಂಬ ನೀರಾದರೂ ಕೂಡ ಸಾರು ಚೆನ್ನಾಗಿರಲ್ಲ. ಇವಾಗ ನೋಡಿರಿ ಸಾರು ನೀರು ಕೂಡ ಗ್ರೇವಿ ಚೆನ್ನಾಗಿ ಕುದ್ದಿದೆ. ಗ್ರೇವಿ ಫಸ್ಟು ಚೆನ್ನಾಗಿ ಕುದ್ದ ಮೇಲೇ ನಾವು ಫಿಶನ್ನು ಹಾಕಬೇಕು. ಫಿಶ್ ಹಾಕಿ ಗ್ರೇವಿ ಕುದ್ಸೋಕ್ಕೆ ಹೋಗಬೇಡ್ರಿ. ಫಿಶ್ಶು ಅದು ಜಾಸ್ತಿ ಕುದ್ಬಿಟ್ರೆ ಒಡೆದೋಗುತ್ತೆ. ಇವಾಗ ಚೆನ್ನಾಗಿ ಕುದ್ದಂಥ ಗ್ರೇವಿಗೆ ನಾವು ವಾಶ್ ಮಾಡಿಟ್ಕೊಂಡಂಥ ಪೀಸನ್ನು ಹಾಕ್ತಾಯಿದ್ದೀನಿ ನಾನು. ಮೀನಿನ ಪೀಸಸ್ಗಳನ್ನು ಹಾಕ್ಕೊಂಡು 5 ನಿಮಿಷ ನೀವು ಬಾಯ್ಲ್ ಮಾಡಿಕೊಂಡ್ರೆ ಸಾಕು, ಫಿಶ್ ಸಾರು ರೆಡಿ ಆಗುತ್ತೆ. ನೋಡಿರಿ, ರುಚಿಕರವಾದಂಥ ಮೀನಿನ ಸಾರು ರೆಡಿ ಆಗುತ್ತೆ ಫ್ರೆಂಡ್ಸ್. ಈ ಸಾರು ರೆಸಿಪಿ ನಿಮಗೆ ಇಷ್ಟ ಆಗಿದೆ ನಮ್ಮ ನಿಶಾ ಕುಕ್ಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿರಿ, ಹಾಗಾಗಿ ಸಾರು ಹೇಗೆ ಮಾಡಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಡ್ರಿ. ನಾನು ಮೇಲೆ ಸ್ವಲ್ಪ ಕಾಳು ಮೆಣಸಿನ ಪುಡಿನ ಹಾಕ್ತಾಯಿದ್ದೀನಿ. ಇದು ಕೂಡ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಇವಾಗ ಮೀನಿನ ಸಾರು ರೆಡಿ ಆಯಿತು. ನೋಡಿರಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ನೀವು ಕೂಡ ಮಾಡ್ಕೊಂಡು ನೋಡ್ರಿ ಒಮ್ಮೆ. ಈ ಥರ ಒಂದ್ಸರಿ ನೀವು ಮಾಡ್ಕೊಂಡು ತಿಂದು ನೋಡ್ರಿ, ಎಷ್ಟು ಚೆನ್ನಾಗಿ ಬಾಯ್ಲ್ ಆಗಿದೆ. ಆಮೇಲೆ ಟೇಸ್ಟ್ ಕೂಡ ಹಾಗೆ ಸೂಪರಾಗಿರುತ್ತೆ. ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ಸ್ನ ಶೇರ್ ಮಾಡಿಕೊಳ್ರಿ. ಬಾಯ್.